ಹಾಗೆಯೇ ಊಹಿಸ್ಕೊಳ್ಳಿ, ಹಗಲಿನಲ್ಲಿ ಜನ ಓಡಾಡುವ ಒಂದು ಊರು, ಅಲ್ಲೊಂದು ದೊಡ್ಡ ಕೋಟೆ, ಸುಂದರವಾದ ಅರಮನೆಗಳು, ದೇವಾಲಯಗಳು, ಮಾರುಕಟ್ಟೆಗಳು. ಆದರೆ ಸೂರ್ಯ ಮುಳುಗುತ್ತಿದ್ದಂತೆ ಅದೇ ಜಾಗಕ್ಕೆ ಹೋಗಲು ಜನ ಹೆದರುತ್ತಾರೆ. ಅಷ್ಟೇ ಅಲ್ಲ, ಸರ್ಕಾರವೇ ರಾತ್ರಿ ಸಮಯದಲ್ಲಿ ಆ ಪ್ರದೇಶಕ್ಕೆ ಪ್ರವೇಶಿಸಬಾರದು ಎಂದು ಎಚ್ಚರಿಕೆ ನೀಡಿದೆ. ಯಾಕೆ ಅಂದರೆ ಅಲ್ಲಿ ನಿಜವಾಗಿಯೂ ಆತ್ಮಗಳು ಓಡಾಡ್ತಾ ಇದ್ದಾವ, ಅಥವಾ ಯಾರಾದರೂ ರಾತ್ರಿಯಲ್ಲಿ ಹೋದರೆ ಮರಳಿ ಬರೋದಿಲ್ವಾ, ಅಥವಾ ಇದೆಲ್ಲ ಒಂದು ಹಳೆಯ ಕಥೆನಾ? ಇದು ರಾಜಸ್ಥಾನದ ಭಾಂಗಡ್ ಕೋಟೆ, ಭಾರತದ ಅತ್ಯಂತ ಭಯಾನಕ ಸ್ಥಳಗಳ ಪಟ್ಟಿಯಲ್ಲಿ ಯಾವಾಗಲೂ ಕೇಳಿಬರುವ ಹೆಸರು. ಆದರೆ ಭಾಂಗಡ್ನ ಕಥೆಯಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು? ಬನ್ನಿ, ಇವತ್ತು 1 ಪಾಯಿಂಟ್ ಟಿವಿನಲ್ಲಿ ಆ ರಹಸ್ಯದೊಳಗೆ ಹೋಗೋಣ. ಭಾಂಗಡ್ ಕೋಟೆ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಸರಿಸ್ಕಾ ಪ್ರದೇಶದ ಸಮೀಪದಲ್ಲಿದೆ. ಇದು ಸಾಮಾನ್ಯ ಕೋಟೆಯಲ್ಲ. ಒಂದು ಕಾಲದಲ್ಲಿ ಇಲ್ಲಿ ದೊಡ್ಡ ಪಟ್ಟಣವೇ ಇತ್ತು. ಅರಮನೆಗಳು, ದೇವಾಲಯಗಳು, ಮಾರುಕಟ್ಟೆಗಳು, ಮನೆಗಳು ಎಲ್ಲವೂ ಇದ್ದವು. ಇವತ್ತು ಅಲ್ಲಿಗೆ ಹೋದರೆ ಆ ಹಳೆಯ ವೈಭವದ ಅವಶೇಷಗಳು ಮಾತ್ರ ಕಾಣಿಸುತ್ತವೆ. ಕಲ್ಲಿನ ಕಟ್ಟಡಗಳು, ಹಾಳಾದ ಅರಮನೆಗಳು, ಹಳೆಯ ದೇವಾಲಯಗಳು ಮತ್ತು ಸುತ್ತಮುತ್ತಲೂ ಬೆಟ್ಟಗಳು ಹಾಗೂ ಕಾಡುಗಳು. ಅಂದಿನ ಭಾಂಗಡ್ ಹೇಗಿತ್ತು ಅಂತ ಊಹಿಸಿಕೊಂಡ್ರೆ ಸಾಕು. ಒಂದು ಕಾಲದಲ್ಲಿ ಜನರಿಂದ ಗಿಜಿಗುಡುತ್ತಿದ್ದ ಈ ಪ್ರದೇಶ ಇವತ್ತು ಬಹುತೇಕ ನಿರ್ಜನವಾಗಿದೆ. ಇದೇ ಕಾರಣಕ್ಕೆ ಭಾಂಗಡ್ ಬಗ್ಗೆ ಹಲವು ಭಯಾನಕ ಕಥೆಗಳು ಹುಟ್ಟಿಕೊಂಡಿವೆ. ಭಾಂಗಡ್ ಬಗ್ಗೆ ಪ್ರಸಿದ್ಧವಾಗಿರುವ ಕಥೆಗಳಲ್ಲಿ ಒಂದು ಒಬ್ಬ ಸಾಧುವಿನ ಶಾಪದ ಕಥೆ. ಕಥೆಯ ಪ್ರಕಾರ ಭಾಂಗಡ್ ಪ್ರದೇಶದಲ್ಲಿ ಬಾಲುನಾಥ್ ಎಂಬ ಸಾಧು ವಾಸಿಸುತ್ತಿದ್ದ. ಈ ಜಾಗದಲ್ಲಿ ಕೋಟೆ ಕಟ್ಟುವ ಮೊದಲು ಅವರು ಒಂದು ಷರತ್ತು ಹಾಕಿದ್ದರಂತೆ. ಇಲ್ಲಿ ಕಟ್ಟುವ ಯಾವುದೇ ಕಟ್ಟಡದ ನೆರಳು ನನ್ನ ವಾಸಸ್ಥಳವನ್ನು ಮುಟ್ಟಬಾರದು. ಅಂದರೆ ಕೋಟೆ ಎಷ್ಟೇ ದೊಡ್ಡದಾದರೂ ಅದರ ನೆರಳು ತನ್ನ ಸ್ಥಳದ ಮೇಲೆ ಬೀಳಬಾರದು. ಆದರೆ ಕಾಲ ಕಳೆದಂತೆ ಕೋಟೆ ಮತ್ತು ಕಟ್ಟಡಗಳು ಎತ್ತರವಾಗುತ್ತಾ ಹೋದವು. ಒಂದು ಹಂತದಲ್ಲಿ ಕೋಟೆಯ ನೆರಳು ಸಾಧುವಿನ ಸ್ಥಳವನ್ನು ತಲುಪಿತು ಎಂದು ಕತೆ ಹೇಳುತ್ತದೆ. ಅದಾದ ನಂತರ ಈ ನಗರ ನಾಶವಾಗಲಿ ಎಂದು ಸಾಧು ಭಾಂಗಡ್ಗೆ ಶಾಪ ಕೊಟ್ಟರು ಅಂತ ಒಂದು ಕತೆ ಇದೆ. ಆದರೆ ಇನ್ನೊಂದು ಕತೆ ಇನ್ನೂ ಕುತೂಹಲಕಾರಿಯಾಗಿದೆ. ಭಾಂಗಡ್ನ ಅತ್ಯಂತ ಪ್ರಸಿದ್ಧ ಕತೆ ರಾಜಕುಮಾರಿ ರತ್ನಾವತಿಯದ್ದು. ಕಥೆಯ ಪ್ರಕಾರ ರತ್ನಾವತಿ ತುಂಬ ಸುಂದರ ರಾಜಕುಮಾರಿ. ಅವಳನ್ನು ಮದುವೆಯಾಗಲು ಅನೇಕ ರಾಜಕುಮಾರರು ಬಯಸುತ್ತಿದ್ದರಂತೆ. ಆದರೆ ಅವಳ ಮೇಲೆ ಒಬ್ಬ ತಾಂತ್ರಿಕನ ಕಣ್ಣು ಬಿದ್ದಿತ್ತು. ಅವನಿಗೆ ರಾಜಕುಮಾರಿಯ ಮೇಲೆ ಪ್ರೀತಿ ಇತ್ತು, ಆದರೆ ಅದು ಸಾಮಾನ್ಯ ಪ್ರೀತಿಯಾಗಿರಲಿಲ್ಲ. ಅವನು ತಂತ್ರ ಮಂತ್ರಗಳನ್ನು ಬಳಸಿಕೊಂಡು ರಾಜಕುಮಾರಿಯನ್ನು ತನ್ನ ವಶಕ್ಕೆ ಪಡೆಯಲು ಪ್ರಯತ್ನಿಸಿದನೆಂದು ಕತೆ ಹೇಳುತ್ತದೆ. ಒಂದು ದಿನ ರಾಜಕುಮಾರಿ ತನ್ನ ಸೇವಕಿಯೊಬ್ಬಳನ್ನು ಎಣ್ಣೆ ಅಥವಾ ಸುಗಂಧ ದ್ರವ್ಯ ಖರೀದಿಸಲು ಕಳಿಸಿದಳು. ಆ ತಾಂತ್ರಿಕ ಆ ದ್ರವ್ಯಕ್ಕೆ ಮಂತ್ರ ಹಾಕಿದನಂತೆ. ಆದರೆ ರಾಜಕುಮಾರಿಗೆ ಆತನ ಉದ್ದೇಶ ಗೊತ್ತಾಯಿತು. ಅವಳು ಆ ದ್ರವ್ಯದ ಪಾತ್ರೆಯನ್ನು ಕೆಳಗೆ ಎಸೆದಳು. ಅದು ಉರುಳಿ ತಾಂತ್ರಿಕನ ಮೇಲೆಯೇ ಬಿದ್ದು ಅವನಿಗೆ ಗಂಭೀರ ಗಾಯವಾಯಿತು. ಸಾಯುವ ಮುನ್ನ ಅವನು ಭಾಂಗಡ್ ನಗರಕ್ಕೆ ಶಾಪ ಕೊಟ್ಟನೆಂದು ಹೇಳಲಾಗುತ್ತದೆ. ಈ ನಗರ ನಾಶವಾಗುತ್ತದೆ. ಅದಾದ ಕೆಲವೇ ಸಮಯದಲ್ಲಿ ಭಾಂಗಡ್ ಮೇಲೆ ಯುದ್ಧ ನಡೆಯಿತು. ನಗರ ನಾಶವಾಯಿತು. ಜನರು ಅಲ್ಲಿಂದ ತೆರಳಿದರು ಮತ್ತು ಭಾಂಗಡ್ ಖಾಲಿಯಾಯಿತು. ಇಲ್ಲಿಂದಲೇ ಶುರುವಾಗುತ್ತದೆ ಭಾಂಗಡ್ನ ಶಾಪದ ಕತೆ. ನಿಜವಾಗಿಯೂ ಭಾಂಗಡ್ನಲ್ಲಿ ಭೂತಗಳಿವೆಯಾ, ಪ್ರೇತಗಳಿವೆಯಾ? ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ. ಭಾಂಗಡ್ ಅನ್ನೋದು ನಿಜವಾಗ್ಲೂ ಹಾಂಟೆಡ್ ಸಿಟಿನಾ? ಅಂದರೆ ಅಲ್ಲಿ ಆತ್ಮಗಳು ಇವೆ ಎನ್ನುವುದಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆ ಇದೆಯಾ? ಇಲ್ಲ. ಭಾಂಗಡ್ನಲ್ಲಿ ಭೂತಗಳಿವೆ ಎಂದು ಸಾಬೀತುಪಡಿಸುವ ಯಾವುದೇ ವಿಶ್ವಾಸಾರ್ಹ ವೈಜ್ಞಾನಿಕ ಸಾಕ್ಷ್ಯ ಇಲ್ಲ. ಆದರೆ ಈ ಜಾಗದ ವಾತಾವರಣ ಮಾತ್ರ ಭಯ ಹುಟ್ಟಿಸುವಂತಿದೆ. ವಿಶೇಷವಾಗಿ ಸಂಜೆ ನಂತರ ಕಾಡು ಕತ್ತಲೆ, ಹಳೆಯ ಕಟ್ಟಡಗಳು, ಗಾಳಿಯ ಶಬ್ದ, ಪ್ರಾಣಿಗಳ ಚಲನೆ ಇವೆಲ್ಲ ಸೇರಿ ಮನಸ್ಸಿನಲ್ಲಿ ಭಯ ಹುಟ್ಟಿಸಬಹುದು. ಮನುಷ್ಯನ ಮೆದುಳು ಕೂಡ ವಿಚಿತ್ರ. ನಮಗೆ ಯಾವುದಾದರೂ ಜಾಗ ಭಯಾನಕ ಎಂದು ಮೊದಲೇ ಹೇಳಿದರೆ ಅಲ್ಲಿ ಕೇಳಿಸುವ ಪ್ರತಿಯೊಂದು ಸಣ್ಣ ಶಬ್ದವು ನಮಗೆ ಅಸಾಮಾನ್ಯವಾಗಿ ಕಾಣಬಹುದು. ಒಂದು ಕಲ್ಲು ಬಿದ್ದರೂ ಯಾರೋ ಬಂದರು ಎಂದು ಅನಿಸಬಹುದು. ಗಾಳಿ ಬೀಸಿದರೂ ಯಾರೋ ಗುಸುಗುಸು ಮಾತನಾಡುತ್ತಿದ್ದಾರೆ ಎಂದು ಭಾಸವಾಗಬಹುದು. ಹಾಗಾಗಿ ಭಾಂಗಡ್ ಭಯದ ಒಂದು ಭಾಗ ನಮ್ಮ ಮನಸ್ಸಿನಲ್ಲೇ ಇರಬಹುದು. ರಾತ್ರಿ ಪ್ರವೇಶ ಯಾಕೆ ನಿಷೇಧ?
ಭಾಂಗಡ್ ಬಗ್ಗೆ ಮತ್ತೊಂದು ಪ್ರಸಿದ್ಧ ವಿಷಯ ಎಂದರೆ ಸೂರ್ಯೋದಯಕ್ಕೂ ಮುಂಚೆ ಮತ್ತು ಸೂರ್ಯಾಸ್ತದ ನಂತರ ಕೋಟೆ ಪ್ರದೇಶಕ್ಕೆ ಪ್ರವೇಶಿಸಬಾರದು ಎಂಬ ಸರ್ಕಾರಿ ಎಚ್ಚರಿಕೆ. ಇದನ್ನೇ ಕೆಲವರು ಸರ್ಕಾರಕ್ಕೂ ಭೂತಗಳ ಬಗ್ಗೆ ಗೊತ್ತಿದೆ ಎಂದು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಇಂತಹ ಪುರಾತನ ಅವಶೇಷ ಪ್ರದೇಶಗಳಲ್ಲಿ ರಾತ್ರಿ ಸಮಯದಲ್ಲಿ ಜನರ ಸುರಕ್ಷತೆ ಪ್ರಮುಖ ಕಾರಣವಾಗಿರಬಹುದು. ಕಾಡು ಪ್ರದೇಶ, ಕಾಡು ಪ್ರಾಣಿಗಳ ಸಾಧ್ಯತೆ, ಹಳೆಯ ದುರ್ಬಲ ಕಟ್ಟಡಗಳು, ಕತ್ತಲಿನಲ್ಲಿ ಅಪಘಾತದ ಅಪಾಯ, ಇವೆಲ್ಲ ಕಾರಣಗಳಿಂದ ರಾತ್ರಿ ಪ್ರವೇಶವನ್ನು ನಿರ್ಬಂಧಿಸುವುದು ಅಸಾಮಾನ್ಯ ವಿಷಯವಲ್ಲ. ಆದರೆ ಜನರಿಗೆ ಬೇಕಾಗಿರುವುದು ನಿಜಾಂಶಕ್ಕಿಂತ ಒಂದು ರೋಚಕ ಕತೆ. ಅದಕ್ಕಾಗಿಯೇ ಭಾಂಗಡ್ ನಿಧಾನವಾಗಿ ಭಾರತದ ಅತ್ಯಂತ ಪ್ರಸಿದ್ಧ ಹಾಂಟೆಡ್ ಪ್ಲೇಸ್ಗಳಲ್ಲಿ ಒಂದಾಯಿತು. ಹಾಗಾದರೆ ಭಾಂಗಡ್ ನಿಜವಾಗಿಯೂ ಶಾಪಗ್ರಸ್ತ ನಗರವೇ? ಅಲ್ಲಿ ಆತ್ಮಗಳು ಓಡಾಡುತ್ತಿವೆ? ರಾಜಕುಮಾರಿ ರತ್ನಾವತಿಯ ಕತೆ ನಿಜವೇ? ಅಥವಾ ಇವೆಲ್ಲವೂ ತಲೆತಲಾಂತರಗಳಿಂದ ಬಂದ ಜನಪದ ಕತೆಗಳೇ? ಬಹುಶಃ ನಮಗೆ ಇದರ ಸಂಪೂರ್ಣ ಉತ್ತರ ಎಂದಿಗೂ ಸಿಗದೇ ಇರಬಹುದು. ಆದರೆ ಒಂದು ವಿಷಯ ಮಾತ್ರ ನಿಜ, ಭಾಂಗಡ್ ಕೇವಲ ಭೂತದ ಕಥೆಯಲ್ಲ, ಅದು ಒಂದು ಕಾಲದಲ್ಲಿ ಜೀವಂತವಾಗಿದ್ದ ನಗರದ ಅವಶೇಷ. ಅದರ ಹಿಂದೆ ಇತಿಹಾಸವಿದೆ, ರಾಜರ ಕಥೆಗಳಿವೆ, ಯುದ್ಧಗಳಿವೆ, ಜನಪದ ನಂಬಿಕೆಗಳಿವೆ ಮತ್ತು ಅದರ ಜೊತೆ ಬೆರೆತಿರುವ ಒಂದು ಭಯಾನಕ ರಹಸ್ಯವಿದೆ. ಬಹುಶಃ ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳ ನಂತರವೂ ಅಲ್ಲಿಗೆ ಹೋಗುವ ಜನರು ಒಂದೇ ಪ್ರಶ್ನೆ ಕೇಳುತ್ತಾರೆ: ಭಾಂಗಡ್ನಲ್ಲಿ ನಿಜವಾಗಿಯೂ ಏನಾಗಿದೆ? ನಿಮ್ಮ ಪ್ರಕಾರ ಭಾಂಗಡ್ನ ಕತೆ ನಿಜವಾದ ಶಾಪವಾ ಅಥವಾ ಕೇವಲ ಒಂದು ಜನಪದ ಕಥೆಯ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ಇತಿಹಾಸ, ರಹಸ್ಯ ಮತ್ತು ನಿಜಾಂಶದ ಕಥೆಗಳಿಗಾಗಿ ಒನ್ ಪಾಯಿಂಟ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.